ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶರಣರೇ, ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ವಸಂತಕನು ಮಹಾದೇವಿಯ ಮನೆಗೆ ಬಂದು ಮದುವೆಯ ಪ್ರಸ್ತಾಪದೊಡನೆ ಹರಿವಾಣಗಳಲ್ಲಿ ತುಂಬಿದ ಬಂಗಾರಗಳನ್ನು ತಂದಿಟ್ಟಂತಹ ಒಂದು ಪ್ರಸಂಗವನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಸಂತಕನ ಆಗಮನದ ನಂತರ ಮಹಾದೇವಿಯ ಮನೆಯ ಪರಿಸ್ಥಿತಿ ಹಾಗೂ ಊರ ಜನರು ಮಹಾದೇವಿಯ ಮನೆಗೆ ಬರ್ತಾರೆ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಆಗ ಅವರ ಮನೆಯ ಪರಿಸ್ಥಿತಿ, ಜನರ ಮನಸ್ಥಿತಿ ಹೇಗಿತ್ತು ಎಂಬುದನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ತಾವೆಲ್ಲರೂ ತರಂಗಿಣಿಯ ಅಧ್ಯಾಯವನ್ನು ತಪ್ಪದೇ ಕೇಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾವುದಾದರೂ ಒಂದು ಅಧ್ಯಾಯವನ್ನು ತಾವು ಮಿಸ್ ಮಾಡಿಕೊಂಡಿದ್ದಲ್ಲಿ ಈ ಚಾನಲ್ನ ಪ್ಲೇಲಿಸ್ಟ್ಗೆ ಹೋದರೆ ತರಂಗಿಣಿ ಅಂತ ನಾನು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಹೋದರೆ ಮೊದಲಿನಿಂದ ಹಿಡಿದು 27ನೇ ಎಪಿಸೋಡ್ ಇದು. ಮೊದಲಿನಿಂದ ಹಿಡಿದು ಇಲ್ಲಿಯವರೆಗೆ ನಿಮಗೆ ಎಲ್ಲ ಎಪಿಸೋಡ್ಗಳು ಕೂಡ ಅಲ್ಲಿ ಸಿಗ್ತವೆ. ತಾವೆಲ್ಲರೂ ಅದನ್ನು ಕೇಳಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಸಂತಕ ಮಹಾದೇವಿಯ ಮನೆಗೆ ಬಂದು ಹೋದ ನಂತರ ಯಾವ ಪರಿಸ್ಥಿತಿ ಇತ್ತು ಎಂದು ತಿಳಿಯೋಣ. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ದಟ್ಟವಾದ ಕತ್ತಲೆಯಲ್ಲಿ ಕಾಲುಗಳು ಎಡಹುವಂತೆ ಬುದ್ಧಿ ವಿಚಾರ ಮಾಡಲರಿಯದೆ ಎಡಹುತ್ತಿತ್ತು. ಸಾಮಾನ್ಯ ಅರಳೆಯನ್ನ ನೂಲು ಮಾಡಲು ರಾಟೆಗೆ ಹಾಕಿದರೆ ಮತ್ತೆ ಮತ್ತೆ ಕಿತ್ತು ಹೋಗುವಂತೆ ಹಲವು ವಿಚಾರಗಳು ಅಸಂಬದ್ಧವಾಗಿ ನುಸುಳಿ ಕ್ರಮಯುಕ್ತವಾಗಿ ಚಿಂತಿಸಲು ಅವಕಾಶ ನೀಡುತ್ತಿರಲಿಲ್ಲ. ಓಂಕಾರ ದಿಂಬಿಗೊರಗಿ ಮೂಕನಾಗಿ ಕುಳಿತಿದ್ದ. ಲಿಂಗಮ್ಮ ನಡುಮನೆಯಿಂದ ಒಳಮನೆಗೆ ಹೋಗುವ ಕದದ ಪಟಲ ಕೊರಗಿ ತಲೆಗೆ ಕೈಯನ್ನ ಆನಿಸಿದ್ದಳು. ಕರಿಯ ಕಟ್ಟಿಗೆಯ ಕಂಬಕ್ಕೆ ಒರಗಿದ ಮಹಾದೇವಿ ಅಟ್ಟದ ಕಡೆಗೆ ಮುಖ ಮಾಡಿ ಅದನ್ನೇ ದಿಟ್ಟಿಸುತ್ತಿದ್ದಳು. ಶಿವಮೂರ್ತಪ್ಪನು ಅವನ ಹಿಂದೆ ಮಹಾದೇವಿಯ ಗೆಳತಿಯರಾದ ಶಾರದ, ಕುಮುದ, ಶೈಲಜ, ಅಂಬುಜ ಗುಂಪಾಗಿ ಬಂದರು. ಬನ್ನಿ ಬನ್ನಿ, ಓಂಕಾರ ಯಾಂತ್ರಿಕವಾಗಿ ನುಡಿದ. ವಸಂತಕನ ಕುದುರೆ, ಅದರ ಹಿಂದೆ ತುರಂಗಾರೋಹಿಗಳು. ಮೇನೆಯಲ್ಲಿ ಹೆಂಗಸರು ಬಂದಾಗಲೇ ಕೇರಿಯಲ್ಲಿ ಗುಸು ಗುಸು ಸುದ್ದಿ ಆರಂಭವಾಗಿ ನೀರಿನ ಮೇಲೆ ಬಿದ್ದ ಎಣ್ಣೆ ಹರಡಿಕೊಳ್ಳುವಂತೆ ಆಗಲೇ ಸುತ್ತಮುತ್ತ ಪಸರಿಸತೊಡಗಿತ್ತು. ಮಹಾದೇವಿ ಗೆಳತಿಯರೊಡನೆ ಮೇಲಿನ ತನ್ನ ಕೋಣೆಯ ಕಡೆಗೆ ನಡೆದಳು. ಹಾಸಿದ್ದ ಚಾಪಿಯ ಮೇಲೆ ಗೆಳತಿಯರು ಕುಳಿತರು. ಮಹಾದೇವಿ, ಬೆಳಗಿನ ವೇಳೆಯಲ್ಲಿ ಅನೇಕ ಕುದುರೆಗಳು, ಮೇನೆಗಳು ಬಂದಿದ್ದವಂತೆ, ಏನು ವಾರ್ತೆ? ಶೈಲಜೆ ದುಗುಡದಿಂದ ಕೇಳಿದಳು. ಮತ್ತೇನವ್ವ, ಆ ರಾಜನಿಂದ ನಿರೂಪ ಬಂದಿತ್ತಿತು. ನಾನು ಅವನಿಗೆ ರಾಣಿಯಾಗಬೇಕಂತೆ. ಹೌದೇ? ಎಲ್ಲರೂ ಉದ್ಘರಿಸಿದರು. ಮಾದೇವಿ, ನೀನು ಇಷ್ಟು ದಿನ ಪೂಜೆ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಕಣೆ. ರಾಜನ ಹೆಂಡತಿಯಾಗುವ ಪುಣ್ಯ ಎಷ್ಟು ಬೇಗ ಒದಗಿತ್ತು. ಆ ಅರಮನೆ, ಅಲ್ಲಿ ವೈಭವ, ಅಬ್ಬಾ! ಶಾರದೆಯು ಉತ್ಸಾಹದಿಂದ ನುಡಿದಳು. ಹೋ ಶಾರದಾ, ನಿನಗೆ ಬುದ್ಧಿ ಇನ್ನು ಬಲಿತಿಲ್ಲ. ನಾನು ಬಯಸಿರುವುದು ಅರಮನೆಯನ್ನಲ್ಲವೇ, ಗುರುಮನೆಯನ್ನ. ಅರಮನೆ ಪಂಜರ, ಶರಣರ ಮನೆ ಅರಣ್ಯ. ಈ ಗಿಳಿಗೆ ಬೇಕಾಗಿರುವುದು ಅರಮನೆಯ ಪಂಜರ, ವೈಭವದ ಹಣ್ಣು, ರಸಿಕತೆಯ ಹಾಲಲ್ಲ ಗೆಳತಿ. ಶರಣರ ಸಂಘದ ವಿಶಾಲ ಕಾನನ, ಸುಜ್ಞಾನದ ಹಣ್ಣು, ಭಕ್ತಿ ಕಥೆಯ ಹಾಲು. ನೀವಿನ್ನೂ ನನ್ನ ಮನಸ್ಸಿನ ಜಾಡನ್ನೇ ಅರಿತಿಲ್ಲ. ನೊಂದ ದನಿಯಲ್ಲಿ ಮಹಾದೇವಿ ಹೇಳಿದಳು. ಮಾದೇವಿ, ಹುಚ್ಚುತನದ ಮಾತುಗಳನ್ನ ಬಿಡು. ನಿನ್ನ ಈ ಮಾತುಗಳು ಕಿವಿಗೆ ಇಂಪು ಅನಿಸುತ್ತೆ, ಆಚರಣೆಗೆಲ್ಲ ಕಠಿಣ. ಹೆಣ್ಣು ಒಂಟಿಯಾಗಿ ಇರಲಾರಳು. ಸಂಗಾತಿ ಇಲ್ಲದ ಬದುಕು ಬಹು ನೀರಸ. ಹೆಣ್ಣಿಗಿರುವ ಈ ಯೌವನ ಸೌಂದರ್ಯಗಳು ಸದುಪಯೋಗವಾಗಬೇಡವೇ? ಇವು ಸದುಪಯೋಗವಾಗದಿದ್ದರೆ ಮಸಿ ಬಟ್ಟೆಯಲ್ಲಿ ಕಟ್ಟಿಟ್ಟ ಮಾಣಿಕ್ಯದಂತೆ ಮೌಲ್ಯಹೀನವಾಗಿ ಯಾರೂ ಸವಿಯದ ಹಣ್ಣು ಕೊಳೆತು ವ್ಯರ್ಥವಾಗುವಂತೆ ಹೆಣ್ಣಿನ ಬಾಳು ನಿರರ್ಥಕವಾಗುವುದು. ಶಾರದೆಯು ಹೇಳಿದಳು. ಶಾರದಾ,
ನಿನ್ನದೊಂದು ವಿಚಿತ್ರ ವ್ಯಕ್ತಿತ್ವ. ಬದುಕಿನಲ್ಲಿ ಹೆಣ್ಣು ಗಂಡು ಸಂಸಾರ ಮಕ್ಕಳು ಈ ಸೀಮಿತ ವಲಯ ಬಿಟ್ಟರೆ ನನಗೆ ಬೇರೆ ಆದರ್ಶಗಳ ಪ್ರಪಂಚವೇ ತಿಳಿಯದು. ಎಂತಹ ಸಾಮಾನ್ಯ ತಿಳುವಳಿಕೆ ಇದು. ಯಾವನಾದರೊಬ್ಬ ಪುರುಷ ಸುಖಿಸಿದರೆ ಮಾತ್ರವೇ ತಾರುಣ್ಯ ಚಲುವುಗಳು ಸಾರ್ಥಕವಾಗುವುದೆಂದು ನಿನ್ನ ನಂಬಿಕೆಯೇ? ನಾನಿದನ್ನ ಒಪ್ಪೆನು. ಘನವಾದ ಆದರ್ಶ ಸಾಧನೆಗೆ, ಜ್ಞಾನ ಸಂಪಾದನೆಗೆ, ದೇವನೊಲಿಮೆಯನ್ನ ಗಳಿಸಲಿಕ್ಕೆ ಉಪಯೋಗವಾದರೆ ಮಾತ್ರ ಇವು ಸಾರ್ಥಕಗೊಳ್ಳುವುದೆಂದು ನನ್ನ ನಂಬಿಕೆ. ಈ ಶರೀರವೊಂದೇ ಪರಮ ಸತ್ಯ, ಇದರ ಸುಖವೇ ಸುತ್ಯ ಎಂದು ತಿಳಿದಿರುವೆ. ಈ ಶರೀರವನ್ನ ಮೀರಿದ ಬುದ್ಧಿ ಮನ ಆತ್ಮಗಳಿಲ್ಲವೇ? ಅವುಗಳನ್ನ ಏಕೆ ಕಡೆಗಣಿಸುವೆ? ಬುದ್ಧಿಯ ವಿಕಾಸವನ್ನ ಮಾಡಿಕೊಂಡು ಆ ಲತೆಯಲ್ಲಿ ಸುವಿಚಾರಗಳ ಪುಷ್ಪಗಳನ್ನ ತಳೆಯುವುದು ಎಷ್ಟು ಪರಮಾನಂದಕರ. ಭೌತಿಕಾನಂದ ಬಹುಕ್ಷಣಿಕ, ಬುದ್ಧಿಕಾನಂದ ಆತ್ಮಾನಂದಗಳು ಅಮೂಲ್ಯ ಸ್ಥಿರ. ನೀನು ಏನೇ ಹೇಳವ್ವ, ಮದುವೆ ಬೇಡ ಅನ್ನೋದು, ಕಾಣದ ಚನ್ನಮಲ್ಲಿಕಾರ್ಜುನನಿಗೆ ಹಂಬಲಿಸುವುದು, ನಮಗೆಲ್ಲ ಇವು ಅಸಹಜ ಅನ್ನಿಸ್ತವೆ. ನಿನ್ನ ಮನೋಭಾವನೆಗಳು ನಮಗೆ ಅರ್ಥನೇ ಆಗಲ್ಲ. ಕುಮುದ ಹೇಳಿದಳು. ನಿಜ, ನಿಮಗೆ ಅರ್ಥವಾಗಲು ಸಾಧ್ಯವಿಲ್ಲ. ಬಂಜೆ ಹೆಂಗಸಿಗೆ ಹೆರಿಗೆಯ ಬೇನೆ ಹೇಗಿದೆ ಎಂದು ಎಷ್ಟೇ ವರ್ಣಿಸಿದರೂ ಅದನ್ನ ಅನುಭವಕ್ಕೆ ತಂದುಕೊಳ್ಳಲಾರದೆ ಹಗುರವಾಗಿ ತಿಳಿಯುವಳು. ಮಲತಾಯಿಗೆ ತನ್ನ ಮಲಮಕ್ಕಳನ್ನ ಪ್ರೀತಿಸಲು ಖಂಡಿತ ಬರದು. ತನ್ನ ವಿವೇಕವು ಪ್ರೀತಿಸು ಎಂದು ಹೇಳಿದರೂ ಉಕ್ಕಿ ಬರುವ ಪ್ರೀತಿಯನ್ನ ಅದು ಮಿಟ್ಟು ದ್ವೇಷಿಸುವಳು. ವಿಶಿಷ್ಟ ಕಷ್ಟ ನಷ್ಟಗಳಲ್ಲಿ ನೊಂದವರ ನೋವನ್ನ ನೋಯದವರು ಅರಿಯಲಾರರು. ಆ ನನ್ನ ಪ್ರಿಯ ಸಾವಿಲ್ಲದ ಚಲುವ ಚನ್ನಮಲ್ಲಿಕಾರ್ಜುನನು ಇರಿದು ಬಿಟ್ಟಿರುವ ಪ್ರೇಮದ ಅಲಗು ಒಳಗೆ ಮುರಿದು ಬಿಟ್ಟಿದೆ. ಹೊರನೋಟಕ್ಕೆ ಅದು ಕಾಣದು, ಆದರೆ ಒಳಗೆ ಒಡಲಲ್ಲಿ ಹೊರಳುತ್ತದೆ. ಇಂತಹ ಅಳಲನ್ನ ನೀವಾರು ಅರ್ಥ ಮಾಡಿಕೊಳ್ಳಲಾರಿರಿ. ನಿಮಗೆ ಮನವರಿಕೆ ಮಾಡುವುದು, ಕುರುಡನಿಗೆ ಸೂರ್ಯನ ಬೆಳಕನ್ನ ವಿವರಿಸಿ ಅರಿಯುವಂತೆ ಮಾಡುವುದು ಒಂದೇ ವ್ಯರ್ಥ ಸಾಹಸ. ನಿರಾಶೆಯಿಂದ ನುಡಿದ ಮಹಾದೇವಿಯ ಕಂಠ ತುಂಬಿ ಬಂದಿತು. ಮುಂದೆ ಏನಾಯ್ತು ಮಾದೇವಿ? ವಸಂತಕನಿಗೆ ಏನು ಉತ್ತರ ನೀಡಿದಿರಿ? ಶೈಲಜೆ ದುಗುಡದಿಂದ ಕೇಳಿದಳು. ರಾಜನು ಬಹು ಎಚ್ಚರಿಕೆಯಿಂದ ಆರಿಸಿ ನನಗಾಗಿ ಕಳಿಸಿರುವನಂತೆ. ಅದನ್ನ ವರ್ಣಿಸಿ ವಸಂತಕನು ಜರಿಯ ಪೀತಾಂಬರ, ಮುತ್ತಿನ ಒಡವೆ, ರತ್ನಹಾರಗಳು ಎಲ್ಲವನ್ನ ತೋರಿಸಿದ. ನವರತ್ನ ಖಚಿತ ಉಂಗುರವನ್ನ ರಾಜನು ಪ್ರೀತಿಯ ದ್ಯೋತಕವಾಗಿ ಕಳಿಸಿದ್ದನಂತೆ. ಅದನ್ನು ನನಗೆ ಕೊಡಲು ಬಂದ. ನೀನು ತೆಗೆದುಕೊಂಡೆಯಾ? ಅವು ಎಲ್ಲಿದ್ದಾವೆಯೇ? ಶಾರದೆಯ ಬಾಯಲ್ಲಿ ನೀರೂರಿ ಕಣ್ಣು ಕಾಂತಿಯುಕ್ತವಾಗಿದ್ದವು. ಮೂಳೆಯನ್ನ ಕಂಡು ನೀರು ಸುರಿಸುವ ನಾಯಿಯ ನೆನಪಾಯಿತು ಮಹಾದೇವಿಗೆ. ಶಾರದೆಯ ಕ್ಷುಲ್ಲಕ ವ್ಯಕ್ತಿತ್ವಕ್ಕೆ ಮರುಕವೆನ್ನಿಸಿತು. ಮುಂದಿನ ಆಗು ಹೋಗುಗಳ ಅರಿವು ಸಹ ಇಲ್ಲದೆ ಶೂಲವನ್ನೇರುವ ಕಳ್ಳನು ಹಾಲು ತುಪ್ಪವನ್ನ ಸಂತೃಪ್ತಿಯಾಗಿ ಕುಡಿಯಲು ಕುಳಿತಂತಹ ಮೂರ್ಖತನ ಎನಿಸಿತು. ತನ್ನ ಮನದಲ್ಲಿ ಹೀಗೆ ಅಂದುಕೊಂಡಳು. ಇವಳಿಗೆ ತತ್ವ ಹೇಳುವುದು ನನ್ನ ಮೂರ್ಖತನ. ಗಿಡ್ಡ ಹೋರಿಯನ್ನ ಕಮಾನು ಗಾಡಿಗೆ ಹೂಡುವ ಬಂಡಿಗನದು ಎಂತಹ ಹುಚ್ಚುತನವೋ, ಈಕೆಗೆ ಪಾರಮಾರ್ಥದ ಗಾಡಿಯನ್ನ ಎಳೆಯಲು ಶಿಕ್ಷಣ ಕೊಡುವುದು ಅಷ್ಟೇ ಹುಚ್ಚುತನ. ಗ್ರಹಣ ಶಕ್ತಿಯು ಸ್ವಭಾವತಃ ಇದ್ದರೆ ಶಿಕ್ಷಣವು ಸಾರ್ಥಕವಾಗುವುದು. ಆಧ್ಯಾತ್ಮದ ಅಭೀಪ್ಸೆ ಇಲ್ಲದವರಿಗೆ ಬೋಧಿಸಿ ನಮ್ಮ ಮಟ್ಟಕ್ಕೆ ಏರಿಸಿಕೊಳ್ಳಬೇಕೆಂಬುದು ಗಾಳಿಯನ್ನ ಗುದ್ದಿ ಮೈನೋಯಿಸಿಕೊಳ್ಳುವ ಮೂರ್ಖ ಸಾಹಸ. ನಂತರ ಸ್ಪಷ್ಟ ಧ್ವನಿಯಲ್ಲಿ ಮಹಾದೇವಿ ನುಡಿದಳು. ನಾನು ಕಣ್ಣಿನಿಂದ ನೋಡಿಲ್ಲ, ಬೆರಳಿನಿಂದ ಮುಟ್ಟಿಲ್ಲ. ಬೇಕಾದರೆ ಕೆಳಗೆ ಬಿತ್ತಿರಬಹುದು, ಹೋಗಿ ನೋಡಿಕೊಳ್ಳಿ. ಶಾರದಾ, ಕುಮುದ, ಅಂಬುಜೆಯರು ದಡದಡನೆ ಕೆಳಗೆ ಬೋಡಿದರು. ನಾನು ನಿರಾಕರಿಸಿದ ಶೈಲಜಾ, ಅಪ್ಪನೂ ತಿರಸ್ಕರಿಸಿದರು. ಆದರೆ ಅವನೇ ಅಲ್ಲಿ ಬಿಟ್ಟು ಹೋಗಿರುವನು. ನಾವಿನ್ನೂ ಆಲೋಚಿಸಲು ಅವಕಾಶ ಬೇರೆ ನೀಡಿರುವನು. ಮತ್ತೆ ನಾಳೆ ಬೆಳಗ್ಗೆ ಬರುವನಂತೆ. ಹೋ ಗೆಳತಿ,
ಈ ಅನಿಷ್ಟ ಸೌಂದರ್ಯವನ್ನ ದೇವರು ನನಗೇಕೆ ಕೊಟ್ಟನು? ನಿಟ್ಟುಸಿರಿಟ್ಟಳು ಮಹಾದೇವಿ. ನಿಜ ಮಾದು, ನಿನ್ನದು ಕಣ್ಣು ಕುಕ್ಕುವ ಸೌಂದರ್ಯ ಕಣೆ. ಪಟ್ಟದ ಅಧಿಕಾರದ ವಾರ್ಷಿಕೋತ್ಸವ ನಡೆದಾಗ ನಾನು ನಮ್ಮ ತಂದೆಯ ಜೊತೆಗೆ ಅರಮನೆಗೆ ಹೋಗಿದ್ದೆ. ಆಗ ಕೌಶಿಕ ಮಹಾರಾಜರು ಪಟ್ಟದ ರಾಣಿ ಯಶೋಮತಿಯವರು ಪೀಠ ಅಲಂಕೃತವಾಗಿದ್ದರು. ಯಶೋಮತಿ ಚಲ್ವೆಯೇನೋ ನಿಜ, ಆದರೆ ನಿನ್ನಷ್ಟಲ್ಲ. ಮುಖವು ಲಕ್ಷಣವಿದ್ದರೂ ನಿನ್ನಂತೆ ಸರ್ವಾಂಗಗಳು ಕ್ರಮಬದ್ಧವಾಗಿಲ್ಲ ಕಣೆ. ನಿನ್ನನ್ನು ರೂಪಿಸುವ ಆ ಬ್ರಹ್ಮನು ಆನಂದದ ಲಹರಿಯಲ್ಲಿದ್ದು ಬೇರೆ ಬೇರೆ ಅನೇಕರಿಗೆ ಹಾಕಬೇಕಾದಂತ ಚಲುವಿನ ಅಂಗಾಂಗಗಳನ್ನ ಮರೆತು ಒಂದೇ ಕಡೆ ಜೋಡಿಸಿರಬೇಕು. ನನಗೆ ಅನ್ಸುತ್ತೆ, ನಾನೇನರ ಗಂಡಸಾಗಿದ್ರೆ ಹೇಳದೆ ಕೇಳದೆ ನಿನ್ನನ್ನ ಓಡಿಸಿಕೊಂಡು ಹೋಗಿಬಿಡ್ತಿದ್ದೆ. ಮಹಾದೇವಿಯ ಗಲ್ಲವನ್ನ ಎತ್ತಿ ಶೈಲಜಾ ಕೆನ್ನೆಗೆ ಹಗುರವಾಗಿ ಮುದ್ದನ್ನ ಇಕ್ಕಿದಳು. ಗೆಳತಿಯ ವರ್ತನೆಯಿಂದ ಮಹಾದೇವಿಯ ಮುಖವೆಲ್ಲ ಅರಕ್ತವಾಗಿ ಕೆನ್ನೆಯಲ್ಲಿ ಕೆಂಪು ತಾವರೆಗಳು ಅರಳಿದವು. ಶೈಲಾ, ನಿನ್ನ ನಾಟಕ ಸಾಕು. ಇದು ಶೃಂಗಾರರಸ ಪ್ರಧಾನ ಸನ್ನಿವೇಶವಲ್ಲ, ರೌದ್ರರಸ ಶೋಕರಸ ಸಮ್ಮಿಶ್ರವಾದ ಪ್ರಶ್ನೆ. ನೀನು ಮಾಡಿದ ಸೌಂದರ್ಯದ ವರ್ಣನೆಯಿಂದ ನನಗೆ ಆನಂದವಾಗುವ ಬದಲು ತಳಮಳವಾಗುತ್ತಿದೆ. ಆಧ್ಯಾತ್ಮ ಸಾಧನೆಗೆ ಮುಳ್ಳಾಗಿರುವ ಈ ಸೌಂದರ್ಯವನ್ನ ಅಗ್ನಿಗಾದರೂ ಆಹುತಿ ಮಾಡಲೇ ಎನಿಸುತ್ತಿದೆ. ಆವೇಶದಿಂದ ಮಹಾದೇವಿ ಹೇಳಿದಳು. ಅಂದರೆ? ಶೈಲಜಾ ಭೀತಳಾಗಿ ಕೇಳಿದಳು. ಬೆಂಕಿಯಿಂದ ಅರ್ಧಂಬರ್ಧ ಸುಟ್ಟರೆ ಇದು ವಿಕಾರವಾಗುವುದು. ಆ ಪರುಷನಾಯಿ ನೋಡಲು ಸಹ ಹೇಸುವುದು. ಅಂತರಂಗದ ಚಲುವನ್ನ ಈ ಬೆಂಕಿ ಸುಡದು. ಆಗ ನನ್ನ ಚನ್ನ ಮಲ್ಲಿಕಾರ್ಜುನನನ್ನ ನಿರಾತಂಕವಾಗಿ ಬೆರೆಯಬಹುದು. ಭಾವನೆಯ ತೀವ್ರತೆ ಹಿರಿದಾಗಿ ಶೈಲಜೆಯ ಭುಜಕ್ಕೆ ಒರಗಿದಳು. ಕಣ್ಣೀರಿನ ಹನಿಗಳು ಹರಿಯತೊಡಗಿದವು. ನಾನೇನಾದರೂ ತಪ್ಪು ಅಂದಿದ್ದರೆ ಕ್ಷಮಿಸು ಗೆಳತಿ. ಹಾಸ್ಯಕ್ಕಾಗಿ ಮಾತನಾಡಿದೆ, ತಪ್ಪು ತಿಳಿಯಬೇಡ. ಶೈಲಜೆ ನೊಂದು ಕೇಳಿದಳು. ಶೈಲಾ, ನೀನೊಬ್ಬಳೇ ನೋಡು. ನನ್ನ ಭಾವನೆಗಳನ್ನ ಸ್ವಲ್ಪವಾದರೂ ಅರಿಯಬಲ್ಲವಳು. ನೀನು ಇಲ್ಲದಿದ್ದರೆ ನಾನು ಏಕಾಂಗಿಯಾಗಿ ಬಿಡುತ್ತಿದ್ದೆ. ಅಷ್ಟರಲ್ಲಿ ಕೆಳಗೆ ಹೋಗಿದ್ದ ಶಾರದಾ, ಕುಮುದ, ಅಂಬುಜ ಅವರು ಮೇಲೇರಿ ಬಂದರು. ಮಹಾದೇವಿಗೆ ಅವರ ಬರುವು ಬೇಡವಾಗಿತ್ತು. ಮುಖವನ್ನ ಕಿವುಚಿಕೊಂಡಳು. ಅಪ್ಪ, ಮಹಾದೇವಿ ತೀಕ್ಷ್ಣಮತಿ. ಜಾಣೆ ಎಂದುಕೊಂಡಿದ್ದುದು ಸುಳ್ಳು ನೋಡು ಕುಮುದ. ನಾವು ಎಲ್ಲರೂ ಒಂದಾಗಿ ಶಾಲೆಗೆ ಹೋಗುವಾಗ ಗುರುಗಳು ಪ್ರಶ್ನೆ ಕೇಳಿದರೆ ಚಟಪಟನೆ ಉತ್ತರ ಕೊಡ್ತಾ ಇದ್ಲು. ಆಗ ನಾವು ಇವಳನ್ನ ಜಾಣೆ ಅಂತ ಅಂದ್ಕೊಂಡಿದ್ವಿ. ಎಂತೆಂಥ ಒಡವೆಗಳು ಅಂತೀಯ! ಆ ಮಾಗಾಯಿ ಓಲೆ, ನವರತ್ನ ಖಚಿತ ಮಾಗಾಯಿ ಸರ, ಹಾವಿನ ಹೆಡೆಯ ತೋಳಬಂದಿ ಕೂಡ ಇದೆ. ಮುತ್ತಿನ ಕಂಕಣ, ಬಂಗಾರದ ಕಾಲಂದುಗೆ. ಅಬ್ಬಾ, ಒಂದೇ ಎರಡೇ. ಮದುವೆಗೆ ಮುನ್ನವೇ ಇಂಥವು ಸಿಕ್ಕರೆ ರಾಣಿಯಾದ ಮೇಲೆ ಎಂತೆಂಥವು ಸಿಗುವವು. ಅರಮನೆಯ ವಾಸ ಬೇಡಿಕೆಗಳನ್ನ ಪೂರೈಸುವ ಆ ಸುಂದರಾಂಗನಾದ ಅರಸು, ಅರಸಿಯ ಪಟ್ಟ, ಕೈ ಕಾಲಿಗೆ ದಾಸಿಯರು, ಇವೆಲ್ಲ ಬಿಟ್ಟು ಸನ್ಯಾಸಿಯಾಗುವೆ ಎನ್ನೋದು ಹುಚ್ಚು. ಇದೇನು ಭಯಾನಕ ವಿಪತ್ತು ಎಂದು ಹೆದರಿರುವುದು ಮತ್ತೊಂದು ಹುಚ್ಚು. ಶಾರದೆ ಬಡಬಡನೆ ನುಡಿದಳು. ಮಹಾದೇವಿ ಸಂತೈಸಿಕೊಂಡು ಹೇಳಿದಳು. ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಕೊಳಕ್ಕಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸೆ. ಮಾಮರ ತಳಿತಲ್ಲದೆ ಸ್ವರಗೈವುದೇ ಕೋಗಿಲೆ. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಕೊಳಕ್ಕಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸೆ. ಮಾಮರ ತಳಿತಲ್ಲದೆ ಸ್ವರಗೈವುದೇ ಕೋಗಿಲೆ. ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಂಗಲ್ಲದೆ ಅನ್ಯ ಕೆಳಸುವುದೇ ಎನ್ನ ಮನ. ಹೇಳಿರೆ ಕೆಳದಿಯರಿರ. ಶಾರದಾ, ಕೆಂಬೂತ ಕುಣಿಗಳು ಸಾಮಾನ್ಯ ಮೊರಡಿಯಾದರೆ ಸಾಕವ್ವ. ಆದರೆ ನವಿಲು ಕುಣಿಯಲು ಸುಂದರವಾದ ಬೆಟ್ಟದ ತಪ್ಪಲೇಬೇಕು. ಕೊಕ್ಕರೆ ಈಜಲಿಕ್ಕೆ ಕಿರುಕೆರೆ ಸಿಕ್ಕರೂ ಸಾಕು.
ಅದೇ ಸ್ವರ್ಗವದಕ್ಕೆ. ಆದರೆ ಹಂಸ ಪಕ್ಷಿಗೆ ನಮ್ಮೂರಿನ ಕೆರೆ ಸಾಲದು, ವಿಶಾಲವಾದ ಸರೋವರವೇ ಬೇಕು. ಕಾಗೆ ಕಾಂಗುಡಲಿಕ್ಕೆ ಋತು ಬೇಕಿಲ್ಲ, ಕೋಗಿಲೆ ಸ್ವರಗೈಯಲಿಕ್ಕೆ ವಸಂತ ಋತು ಬಂದು ಮಾಮರಗಳು ತಳಿರಬೇಕು. ನುರಜು ಯಾವ ಹೂವಿನ ಮೇಲಾದರೂ ಕುಳಿತು ಆನಂದಿಸುವುದು, ಆದರೆ ದುಂಬಿಗೆ ಮಕರಂದದ ಕೊಡವಾಗಲಿ ಪರಿಮಳದ ಆಕರ್ಷಣೆಯಾಗಲಿ ಇಲ್ಲದಿದ್ದರೆ ಅದು ಸಮೀಪ ಸಾರದು. ಹಾಗೆಯೇ ಲೌಕಿಕ ಪುರುಷ ಯಾವನೇ ಇರಲಿ, ಅರಸನಾಗಲಿ ಚಕ್ರವರ್ತಿಯಾಗಲಿ, ನನ್ನ ಹೃದಯದ ನವಿಲು ನರ್ತಿಸಲು ಆಶಿಸದ ಹುಲ್ಲು ಮೊರಡಿ, ಭಾವದ ಅರಸಂಚೆ ಈ ಜಲಾಶಿಸದ ಕಿರುಕೆರೆ, ಮನದ ಕೋಗಿಲೆ ಸಂತಸದಿಂದ ಸ್ವರಗೈಯಲಾರದ ವಸಂತೇತರ ಋತು, ವಿವೇಕದ ಭ್ರಮರ ಎಳೆಸಲಾರದ ಕಾಕಡ ಹೂವು, ಆ ಜಗದಾತಿ ಚಲುವು ಚನ್ನನ ಪಟ್ಟದರಸಿ ನಾನು, ಈ ಪುರುಷನ ಕಂಡು ಪ್ರಲೋಭನೆಗಳಿಗಾಗಿ ಮರುಳಾಗಿ ಆ ಎನ್ನ ಎದೆಯ ರಸವನ್ನ ಮರೆಯಲೆ. ಹೋ, ಸಾಧ್ಯವಿಲ್ಲ. ಮಹಾದೇವಿ ಉದ್ವಿಗ್ನಳಾಗಿ ಹೇಳಿ ಮತ್ತೆ ಮುಂದುವರೆಸಿದಳು. ಖಂಡಿತ ನಿಮಗೆ ಆ ಸುಖದ ಅರಿವಿಲ್ಲ ಕೆಳದಿಯರೇ. ಗಂಗಾ ನದಿಯಲ್ಲಿ ಮಿಂದು ಗಂಜಳದಲ್ಲಿ ಹೊರಳಲು ಯಾರು ಬಯಸುವರು? ಚಂದನವಿದ್ದರೆ ಸಗಣಿಯನ್ನ ಸವರಿಕೊಳ್ಳಲು ಯಾರು ಇಚ್ಛಿಸರು? ಮಾಣಿಕ್ಯದ ದೀಪ ಕೈಯಲ್ಲಿ ಇರುವಾಗ ಮಿಣುಕು ಹುಳಕ್ಕಾಗಿ ಯಾರು ಬಯಸರು? ಆ ನನ್ನವನ ಚಲುವಿನ 1000ದೊಲ್ಲೊಂದು ಅಂಶ ಪಡೆದು ಕಾಮನಾದ, ಅವನ ಸರ್ವಶಕ್ತತ್ವದ ಕೋಟಿಯಲ್ಲೊಂದು ಅಂಶ ಪಡೆದು ಚಕ್ರವರ್ತಿಯಾಗುವನು, ಅವನ ದಶಕೋಟಿ ಸಿರಿಯಲ್ಲಿ ಒಂದಂಶ ಪಡೆದು ಕುಬೇರನಾದ. ಇಂತಹ ಆ ಜಗದಾದಿ ಸಾರ್ವಭೌಮನ ಪ್ರಿಯತಮಿ ನಾನು, ಈ ಕ್ಷುಲ್ಲಕ ಅರಸನನ್ನ ಪ್ರೇಮಿಸಲಿ. ಛೀ, ನೀವಿನ್ನು ಹೋಗಿರಿ ಶಾರದಾ, ನನ್ನನ್ನ ಕೆರಳಿಸಬೇಡಿರಿ. ಶಾರದೆ ಕುಮುದೆಯರು ಪೆಚ್ಚಾಗಿ ಕೆಳಗಿಳಿದು ಹೋದರು. ಶೈಲಜೆ ಮಹಾದೇವಿ ಪರಸ್ಪರ ಅಂತರಂಗವನ್ನ ತೆರೆದಿಟ್ಟುಕೊಳ್ಳುವಾಗಲೇ ಕೆಳಗಿನಿಂದ ಕೂಗಿದ ಕರೆ ಕೇಳಿಸಿತು. ಮಹಾದೇವಿ ಕೆಳಗಿಳಿದು ತಂದೆಯ ಕಡೆಗೆ ನಡೆದಳು. ಅತ್ತ ಕೆಳಗೆ ಓಂಕಾರ ಶಿವಮೂರ್ತಪ್ಪನ ಮಧ್ಯೆ ಸಂವಾದ ನಡೆಯುತ್ತಿತ್ತು. ಶಿವಮೂರ್ತಪ್ಪ ತಾನಾಗಿ ಸುದ್ದಿ ಎತ್ತಿದ. ತಾವೆಲ್ಲರೂ ತರಂಗಿಣಿಯನ್ನ ಒಂದು ಅಧ್ಯಾಯವನ್ನ ಮಿಸ್ ಮಾಡದೆ ಕೇಳ್ತಾ ಇದ್ದೀರಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ರೆ ನಿಮಗೆ ಗೊತ್ತಿದೆ ಶಿವಮೂರ್ತಪ್ಪ ಯಾರು ಅಂತ. ಶಿವಮೂರ್ತಪ್ಪನವರು ಓಂಕಾರನ ಅಣ್ಣ. ನೀವು ಯಾವುದಾದರೂ ಪಾಡ್ಕಾಸ್ಟನ್ನು ಮಿಸ್ ಮಾಡಿದ್ದಲ್ಲಿ ತರಂಗಿಣಿ ಅನ್ನುವಂತಹ ಒಂದು ಪ್ಲೇ ಲಿಸ್ಟನ್ನು ಈ ಚಾನಲ್ನಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೇನೆ. ತರಂಗಿಣಿ ಅನ್ನುವಂತಹ ಪ್ಲೇ ಲಿಸ್ಟ್ಗೆ ಹೋದರೆ ಮೊದಲ ಅಧ್ಯಾಯದಿಂದ ಇಲ್ಲಿಯವರೆಗೂ ಎಲ್ಲ ಅಧ್ಯಾಯಗಳು ನಿಮಗೆ ಅಲ್ಲಿ ಸಿಕ್ಕುತ್ತವೆ. ಇದೀಗ ನಾನು ಕಥೆಯನ್ನ ಮುಂದುವರಿಸ್ತಾ ಇದ್ದೇನೆ. ಅತ್ತ ಕೆಳಗೆ ಓಂಕಾರ ಶಿವಮೂರ್ತಪ್ಪನ ಮಧ್ಯೆ ಸಂವಾದ ನಡೆಯುತ್ತಿತ್ತು. ಶಿವಮೂರ್ತಪ್ಪ ತಾನಾಗಿ ಸುದ್ದಿ ಎತ್ತಿದ. ಶಟ್ರೆ, ರಾಜರ ಆಪ್ತ ಗೆಳೆಯರು ಬಂದಿದ್ದರೆಂದು ಸುದ್ದಿ ಕೇಳಿದೆ. ನಮ್ಮ ಮಗ ಪೇಟೆಯ ಬೀದಿಗೆ ಬಂದಿದ್ದನಂತೆ. ಕುದುರೆಯನ್ನ ನೋಡಿ ಬಂದು ಹೇಳಿದ. ಆಗ ಓಂಕಾರ ಶೆಟ್ಟಿ ರಾಜನ ಬೇಡಿಕೆಗಳನ್ನ ತಿಳಿಸಿದ. ಅಬ್ಬಾ, ನೀವು ಪುಣ್ಯವಂತರು ಶಟ್ರೆ, ನಿಮ್ಮ ಮಗಳ ಸುಕೃತ ಬಹುದೊಡ್ಡುದು. ಎಲ್ಲರಿಗೆ ಬಾ ಅಂದ್ರೆ ಬಂದೀತೆ. ಊರಗಲ ಬಾಯಿ ತೆರೆದು ಉದ್ಘರಿಸಿದ ಶಿವಮೂರ್ತಪ್ಪ. ಸಾಕು ಬಿಡಿರಿ, ನೀವೇನೋ ಹಿತೈಷಿಗಳಾಗಿ ಮುಂದಿನ ಬಟ್ಟೆಯನ್ನ ತೋರಿಸುತ್ತೀರಿ ಅಂತ ನಾನು ನಂಬಿದ್ದೆ. ಯಾಕೆ, ಏನಾಯ್ತು? ಮತ್ತೇನಾಗಬೇಕು? ಆ ವಿಲಾಸಿ ರಾಜನ ಪಂಜರಕ್ಕೆ ವಿರಕ್ತಿಯ ಅರಗಿಳಿಯನ್ನ ಕಳಿಸಬೇಕೆ? ಇದು ಸುಕೃತವೇ? ಅಲ್ಲ, ಇದು ನಮ್ಮ ದುರ್ದೈವ. ಮದುವೆ ಮಾಡಲಾರದ ಆತಂಕ ಏನಿದೆ? ಶಿವಮೂರ್ತಪ್ಪ ಅಚ್ಚರಿಯಿಂದ ಕೇಳಿದ. ಮದುವೆಯನ್ನ ವಲ್ಲೆ ಎನ್ನುವ ಮಹಾದೇವಿ ಈ ವಿಲಾಸಿಯನ್ನ ವಿಧರ್ಮೀಯನನ್ನ ಮದುವೆಯಾಗುವುದುಂಟೆ? ಬಸವ ಧರ್ಮದ ನಿಷ್ಠಾವಂತ ಅನುಯಾಯಿಗಳಾದ ನಾವು ಭವಿಗೆ ಮಗಳನ್ನ ಕೊಡೋಣವೇ? ಅವನು ಜಾತಿಯಿಂದ ಭವಿ ಎಂದು ಅನ್ನದಿದ್ದರೂ ನೀತಿಯಿಂದ ಭವಿಯೇ ಸರಿ. ಮದುವೆ ಮಾಡಲೇಬೇಕು ಅನ್ನುವುದಾದರೆ ಆದರ್ಶ ಜೀವಿಯಾದ ಬಡವನೊಬ್ಬನಿಗೆ ಕೊಡುವುದು ಸಾಸಿರದಷ್ಟು ಲೇಸು.
ನನ್ನ ಮಗಳು ವಿಲಾಸಿನಿಯಾಗಿ ಅರಮನೆಯ ಕೆಸರಿನಲ್ಲಿ ಬೀಳುವ ದಾಸಿಯಾಗುವುದು ಇಷ್ಟವಿಲ್ಲ. ಓಂಕಾರ ಖಂಡ ತುಂಡವಾಗಿ ಹೇಳಿದ. ಪಟ್ಟದ ರಾಣಿಯನ್ನ ಮಾಡುವುದಾಗಿ ವಾಗ್ದಾನ ಮಾಡಿದ್ರಂತೆ. ಶಿವಮೂರ್ತಪ್ಪ ಹೇಳಿದ. ಶರಣರ ಪಾದ ಧೂಳಿಯಾಗಿ ಬದುಕುವುದಕ್ಕಿಂತ ಪಟ್ಟದರಸಿಯ ಪದವಿ ದೊಡ್ಡದಲ್ಲ ಶಿವಮೂರ್ತಪ್ಪ. ಈ ರಾಜರುಗಳು ಹಲವು ಪುಷ್ಪಗಳಿಗೆ ಹಾತೊರೆಯುವ ದುಂಬಿಗಳಂತೆ. ಇಂಥವರ ಬುದ್ಧಿ ಸ್ಥಿರವಿಲ್ಲ. ಆಮೇಲೆ ಮಗಳ ಬಾಳು ಉಂಡು ಬೀಸಿ ಒಗೆದ ಬಾಳೆಯ ಎಲೆಯಂತೆ ಆಗಬಾರದಷ್ಟೇ. ಕಡೆಗೆ ಸಾಯುವ ತನಕ ಅರಮನೆಯ ಸುಖವಾಸ, ಭಕ್ಷ್ಯ ಭೋಜನ, ಆಳು ಕಾಳುಗಳ ಸೇವೆಯಾದರೂ ದೊರಕೀತಲ್ಲವೇ? ಶಿವಮೂರ್ತಪ್ಪ ಹೇಳಿದಾಗ ಓಂಕಾರ ಕ್ರೋಧ ತಪ್ತನಾದ. ಇಂತಹ ಕೀಳು ಬಯಕೆಗಳ ತೃಪ್ತಿಯೇ ಸರ್ವಸ್ವ ಎನ್ನುವರೊಡನೆ ಮಾತನಾಡುವುದಾಗಲಿ ಅವರ ಸಲಹೆ ಕೇಳುವುದಾಗಲಿ ನನ್ನದೇ ಮೂರ್ಖತನ ಎಂದು ತಿರಸ್ಕಾರ ತುಂಬಿ ಬಂದು ಮೌನ ತಾಳಿದ. ಹಾವನ್ನ ಅರೆಪಟ್ಟು ಮಾಡಿ ಇದಿರಿ ಹಾಕಿಕೊಳ್ಳುವುದು, ರಾಜನ ಕೋಪದೃಷ್ಟಿಯನ್ನ ಮೈಮೇಲೆ ಹಾಕಿಕೊಳ್ಳುವುದು ಎರಡೂ ಒಂದೇ. ಸಮಸ್ಯೆ ಬರುವ ಮುನ್ನವೇ ಬರದಂತೆ ನೋಡಿಕೊಳ್ಳಬೇಕು. ಎರಗಿದ ಮೇಲೆ ಮರುಕ ಪಡಬಾರದು. ಹಿತೈಷಿಯಂತೆ ಸಲಹೆ ನೀಡಿದ ಶಿವಮೂರ್ತಪ್ಪ. ಪ್ರಾಣಕ್ಕಿಂತ ಮಿಗಿಲಾದ ದಂಡನೆ ಯಾವುದೂ ಇಲ್ಲವಷ್ಟೇ. ಈ ದಂಡನೆ ಆತ್ಮನನ್ನ ನೈತಿಕವಾಗಿ ಪತನ ಮಾಡದು. ನಿರ್ಧಾರದ ಧ್ವನಿಯಲ್ಲಿ ಓಂಕಾರ ಹೇಳಿದ. ಆಗ ಶಿವಮೂರ್ತಪ್ಪ ಮೇಲಕ್ಕೇಳುತ್ತಾ, ಶೆಟ್ರೆ, ಇನ್ನು 100 ಬಾರಿ ಆಲೋಚನೆ ಮಾಡ್ರಿ. ವಿಪತ್ತಿನೊಡನೆ ತೊಡೆತಟ್ಟಿ ಕಾಳಗಕ್ಕೆ ಇಳಿಯದಿರಿ ಎಂದು ಹೊರಗೆ ನಡೆದ. ಅಷ್ಟರಲ್ಲಿ ಶಾರದೆ ಕುಮುದೆಯರು ಕೆಳಗಿಳಿದು ಹೊರಗೆ ಹೋದುದನ್ನ ಗಮನಿಸಿದ ಓಂಕಾರ ಮಾಳಿಗೆಯ ಮೇಲಿದ್ದ ಮಗಳನ್ನ ಕರೆದ. ಶೈಲಜೆಯೊಡನೆ ಕೆಳಗಿಳಿದು ಬಂದಳು ಮಹಾದೇವಿ. ಬಾಮ್ಮ ಮಹಾದೇವಿ, ಕೂತ್ಕೋ, ವಾತ್ಸಲ್ಯ ದುಗುಡ ತುಂಬಿದ ಧ್ವನಿಯಲ್ಲಿ ಹೇಳಿದ. ಅವನ ಧ್ವನಿ ಸೂಕ್ಷ್ಮವಾಗಿ ಕಂಪಿಸುತ್ತಿತ್ತು. ಅಪ್ಪ, ಹೆತ್ತವರಿಗೆ ಅಲಗಾದೆ. ಹೆಣ್ಣಾಗಿ ಹುಟ್ಟಿ ಹೆಣ್ಣಿನಂತೆ ತಂಪು ಕೊಡುವ ಬದಲು ಹುಣ್ಣಿನಂತೆ ನೋವು ಕೊಡುತ್ತಿರುವೆ ಎಂದು ನನ್ನ ಹೆತ್ತು ಪಶ್ಚಾತ್ತಾಪ ಪಡುತ್ತಿರುವಿರಾ? ದುಃಖದಿಂದ ಭಾರವಾಗಿ ಕೇಳಿದಳು. ಶಿವನಾಣಿ, ಅಂತಹ ಮಾತನಾಡಬೇಡ ಮಗಳೇ. ತತ್ವನಿಷ್ಠರಾಗಿ ಬದುಕುವ ಬಗೆಯಲ್ಲಿ ಅಪಾರವಾದ ಆತ್ಮಾನಂದವಿದೆ. ಇಂತಹ ಸುಪುತ್ರಿಯನ್ನ ಪಡೆದುದಕ್ಕೆ ಅಭಿಮಾನ ಪಡುತ್ತೇವೆ ತಾಯಿ. ಓಂಕಾರ ಹೇಳಿದಾಗ ಮಹಾದೇವಿಯ ಕಣ್ಣುಗಳು ಹರುಷ ಜಲದಿಂದ ತೇವಗೊಂಡವು. ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಹೆಜ್ಜೆ ಇರಿಸಿದ ಶಂಕರ ಶೆಟ್ಟರ ಮಗ ರಾಜಶೇಖರ. ಮಹಾದೇವಿಯ ಹೃದಯ ತಲ್ಲಣಿಸಿತು. ಅವನು ವಿವಾಹವಾಗಲು ಬಯಸಿ ಬೇಡಿದುದು, ತಾನು ನಿರಾಕರಿಸಿದುದು ಕಣ್ಣ ಮುಂದೆ ಕಟ್ಟಿದಂತಾಯಿತು. ತನಗೆ ಈ ವಿಪತ್ತು ಎರಗಿದುದಕ್ಕೆ ಅವನು ಆನಂದಿಸಿದನೇನು, ಚುಚ್ಚು ಮಾತನಾಡಲು ಬಂದನೇನು ಎಂದುಕೊಂಡಳು. ಮಳೆಯಲ್ಲಿ ತೊಯ್ದವರಿಗೆ ಚಳಿಯೇನು, ಗಾಳಿಯೇನು, ಅಷ್ಟು ಗಟ್ಟಿಯಾಗಲೇಬೇಕು ಎಂದು ಮನಸ್ಸನ್ನ ಕಲ್ಲು ಮಾಡಿಕೊಂಡಳು. ಬಾ ರಾಜಣ್ಣ, ಮನೆಯಲ್ಲೆಲ್ಲ ಕುಶಲವೇ? ತನ್ನ ಭಾವನೆಗಳನ್ನ ನಿಗ್ರಹಿಸಿಕೊಂಡು ಓಂಕಾರ ಕೇಳಿದ. ಸಾಂತ್ವನ ನೀಡಲು ಬಂದು ಮಾಯಲು ಬಿಡದಂತೆ ಗಾಯವನ್ನ ಕೆದಕುವಂತಹ ಸಹಾನುಭೂತಿ ಪರರ ಸಹವಾಸ ಸಾಕೆನಿಸುತ್ತಿತ್ತು. ಇಂದು ಊರಲ್ಲೆಲ್ಲ ಏನೇನೋ ಸುದ್ದಿ ಹಬ್ಬಿದೆ. ಮನಸ್ಸು ತಡೆಯಲಿಲ್ಲ, ಬಂದು ಬಿಟ್ಟೆ. ಆ ರಾಜನು ವಿವೇಕಹೀನನಂತೆ ತೋರುತ್ತದೆ. ಅವನಿಗೆ ಬುದ್ಧಿ ಕಲಿಸಬೇಕು ಚಿಕ್ಕಪ್ಪ. ಏನು ಮಾಡಬೇಕೆಂದು ತಿಳಿಯದಾಗಿದೆ ರಾಜಣ್ಣ. ಓಂಕಾರ ಹೇಳಿದ. ನಿನ್ನೆ ಮೆರವಣಿಗೆಯಲ್ಲಿ ಕುಳಿತು ತಂಗಿಯ ಮೇಲೆ ಕೆಟ್ಟ ದೃಷ್ಟಿ ಬೀರಿದಾಗಲೇ ನನ್ನ ರಕ್ತವೆಲ್ಲ ಕುದಿದು ಕ್ರೋಧ ಸ್ಫೋಟಗೊಂಡಿತು. ಬಹಳ ಕಷ್ಟಪಟ್ಟು ನಿಗ್ರಹಿಸಿಕೊಂಡೆ. ರಾಜಶೇಖರನ ಮಾತುಗಳಿಂದ ಮಹಾದೇವಿ ಆಶ್ಚರ್ಯಚಕಿತಳಾದಳು. ಅವನ ಬಾಯಿಂದ ಬಂದ ತಂಗಿ ಪದದ ಉಚ್ಚಾರ ಅವಳನ್ನ ಪುಳಕಗೊಳಿಸಿತ್ತು.
ಈ ಎಲ್ಲ ಒಡವೆ ವಸ್ತುಗಳ ಕಾಣಿಕೆಯನ್ನ ಕಳಿಸಿರುವನು ನೋಡು. ಹರಿವಾಣಗಳತ್ತ ಓಂಕಾರ ಕೈ ತೋರಿಸಿದ. ಹೋ, ತುಣುಕು ಕಜ್ಜಾಯಕ್ಕಾಗಿ ಬೆನ್ನು ಹತ್ತುವ ನಾಯಿಯಂತೆ ಇವನ ಎಂಜಲಿಗೆ ಕೈಯೊಡ್ಡುವವರು, ಮರಳಾಗುವವರು ನಾವು ಎಂದುಕೊಂಡ ನೀನು. ತಂಗಿಯನ್ನ ಮುಟ್ಟುವ ಯೋಗ್ಯತೆ ಸಹ ಇಲ್ಲವವನಿಗೆ. ಕ್ರೋಧ ತಪ್ತನಾಗಿ ರಾಜಶೇಖರ ನುಡಿದ. ನಿಜ, ಆದರೆ ಅವನು ರಾಜ. ಅವನ ಕೈಯಲ್ಲಿ ರಾಜದಂಡ, ಕೋತಿಯ ಕೈಯಲ್ಲಿ ತೀಕ್ಷ್ಣವಾದ ಅಲಗು ಸಿಕ್ಕಿದರೆ ಮನಸ್ಸಿಗೆ ಬಂದಂತೆ ಅದು ಬೀಸಬಹುದು. ಓಂಕಾರ ದುಃಖಿತನಾಗಿ ಹೇಳಿದ. ಅವನ ರಾಜದಂಡಕ್ಕಿಂತ ನಮ್ಮ ನೈತಿಕ ಬಲವು ಹೆಚ್ಚು ಶಕ್ತಿಯುತ ಚಿಕ್ಕಪ್ಪ. ಏನೇ ಆಗಲಿ ನೀವು ಸೋಲಬೇಡಿರಿ. ತಂಗಿಯನ್ನ ಧಾರೆ ಎರೆಯಲು ಯಾವುದೇ ಒತ್ತಾಯಕ್ಕೆ ಮಣಿದು ಒಪ್ಪದಿರಿ. ನಾವೆಲ್ಲ ಈ ತತ್ವದ ಹೋರಾಟದಲ್ಲಿ ನಿಮಗೆ ಹೆಗಲು ಕೊಡಲು ಸಿದ್ಧ. ಇದು ವಿಲಾಸ ವಿರಕ್ತಿಗಳ, ಭೋಗ ತ್ಯಾಗಗಳ, ರಾಜಶಕ್ತಿ ದೈವಿ ಶಕ್ತಿಗಳ ನಡುವೆ ಹೋರಾಟ. ಇದರಲ್ಲಿ ಗೆಲ್ಲಲೇಬೇಕು. ರಾಜಶೇಖರ ಆವೇಶದಿಂದ ಕೇಳಿದ. ಹೋ ಅಣ್ಣ, ಎಂತಹ ಗುಣವಂತ, ಎಂತಹ ಗುಣವಂತ ನೀನು ಎಂದುಕೊಂಡ ಮಹಾದೇವಿ ಅಭಿಮಾನದ ದೃಷ್ಟಿಯನ್ನ ಅವನಡೆಗೆ ಹರಿಸಿದಳು. ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.